ನಮಸ್ಕಾರ. ಶಾಡೋ ಮೈಕ್ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಕತೆ ಶುರುವಾಗೋದು ನಮ್ಮ ಹನಿಮೂನ್ ಟ್ರಿಪ್ಪಿಂದ. ನಾನು ಮತ್ತು ಪ್ರಿಯ ಮದುವೆ ಆದ ಮೇಲೆ ಮೊದಲ ಬಾರಿಗೆ ಹೊರಟಿದ್ದೆವು. ಊಟಿ ಬೆಂಗಳೂರಿನಿಂದ ಬೆಳಗ್ಗೆ ಹೊರಟಾಗ ಎಲ್ಲವೂ ತುಂಬ ನಾರ್ಮಲ್ ಆಗಿತ್ತು. ಸಂಜೆ ವೇಳೆ ಊಟಿಗೆ ಹತ್ತಿರವಾಗ್ತಿದ್ದಂತೆ ಮಂಜು ತುಂಬ ದಟ್ಟವಾಗ್ತಿತ್ತು. ರಸ್ತೆ ಸರಿಯಾಗಿ ಕಾಣ್ತಿರಲಿಲ್ಲ. ಅಷ್ಟರಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು. ಒಬ್ಬ ವೃದ್ಧ ಮನುಷ್ಯ ಆ ರಸ್ತೆ ಮೇಲೆ ನಿಂತಿದ್ದ. ನಾನು ತಕ್ಷಣ ಬ್ರೇಕ್ ಹಾಕಿದೆ. ಅವನು ನಿಧಾನವಾಗಿ ನಮ್ಮ ಹತ್ರನೇ ಬರ್ತಾ ಇದ್ದ. ನಮ್ಮ ಕಾರಿನ ಹತ್ರ ಬಂದು ಕಿಟಕಿ ಹತ್ರ ಬಂದು ನಿಂತ. ಅವನ ಕಣ್ಣುಗಳು ಒಂದು ವಿಚಿತ್ರವಾದ ಭಯನ ಕಾಣಿಸ್ತಿತ್ತು. ಅವನು ನಿಧಾನವಾಗಿ ಹೇಳಿದ, ಮಗ, ಆ ಹಳೆ ಬಂಗಲ್ ಕಡೆ ಹೋಗಬೇಡಿ, ಅಲ್ಲಿ ಯಾರೋ ಕಾಯ್ತಿದ್ದಾಳೆ ಅಂತ. ಅಷ್ಟೇ. ಅವನು ಹಂಗೆ ಹೇಳಿ ಹೊರಟೋಗ್ತಾನೆ. ನಾವು ಇದೇನಿದು ವಿಚಿತ್ರ, ಅವನು ಸುಮ್ಮನೆ ಬಂದ, ಅವನೇ ಬಂದ, ಹೇಳ್ದ, ಹೊರಟೋದ ಅಂತ ಯೋಚಿಸ್ತಾ ಇದ್ದೀವಿ. ಒಂದೆರಡು ಸೆಕೆಂಡ್ ನಾನು ಅವಳು ಮುಖ ನೋಡಿಕೊಂಡು ಮಾತಾಡಲಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಯಾರೋ ಲೋಕಲ್ ಕುಡ್ಕ ಇರಬೇಕು, ಕುಡಿದ್ಬಿಟ್ಟು ಹಂಗೆ ಅಡ್ಡಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಬಟ್ ಕಾರು ಸ್ವಲ್ಪ ಮುಂದೆ ಹೋದ ತಕ್ಷಣವೇ ಕಾರಲ್ಲಿ ಒಂದು ವಿಚಿತ್ರವಾದ ವಾಸನೆ ಬರುತ್ತೆ. ಅದೇ ಕೊಳೆತ ಹೆಣದ ವಾಸನೆ. ಕಾರಿನ ಒಳಗಡೆ ಈ ಥರ ವಾಸನೆ ಬರೋಕ್ಕೆ ಏನು ಕಾರಣ ನೋಡೋಣ. ನಾನು ಹನಿಮೂನ್ಗಂತಾನೆ ಊಟಿಗೆ ಬಂದಿರೋದು. ಅದಕ್ಕೋಸ್ಕರ ಒಂದು ಹಳೆ ಬಂಗಲೆನ ಬುಕ್ ಮಾಡಿದ್ದೆ. ಅದು ನಮ್ಮ ಫ್ರೆಂಡ್ದು. ಆ ಹಳೆ ಮನೆ ಹೊರಗಡೆಯಿಂದ ತುಂಬ ಸುಂದರವಾಗಿ ಕಾಣ್ತಿತ್ತು. ಆದರೆ ಒಳಗಡೆ ಹೋಗ್ತಿದ್ದಂತೆ ಏನೋ ಒಂಥರ ವಿಚಿತ್ರವಾದ ಫೀಲಿಂಗ್ ಇರ್ತಿತ್ತು. ಹಳೆಯ ಮರದ ವಾಸನೆ, ಗೋಡೆ ಮೇಲೆ ಹಳೆಯ ಫೋಟೋಗಳು, ಮನೆ ತುಂಬ ನಿಶಬ್ದವಾಗಿತ್ತು. ಅಷ್ಟರಲ್ಲೇ ನನಗೆ ಟೀ ಕುಡಿಬೇಕಂತ ಅನಿಸುತ್ತೆ. ಅದಕ್ಕೆ ಪ್ರಿಯಾಗಿ ಹೇಳ್ತೀನಿ, ನಿಮ್ಮ ಮನೇನ ನೋಡ್ತಾ ಇರು, ನಾನು ಹೋಗಿ ಹಾಲು ತೊಗೊಂಬರ್ತೀನಿ, ಇಲ್ಲೇ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ. ಸರಿ ಅಂತ ಅವಳು ಮನೇನ ನೋಡ್ತಾ ಇರ್ತಾಳೆ. ನಾನು ಹಾಲು ತೊಗೊಂಬರ್ತೀನಿ. ಹಾಲು ತೊಗೊಂಬಂದಿಟ್ಟು ಕಿಚನಲ್ಲಿ ಹಾಲನ್ನ ಇಟ್ಬಿಟ್ಟು ಮತ್ತೆ ಪ್ರಿಯಾಳನ್ನ ಹುಡುಕಂತ ಹೋಗ್ತೀನಿ. ಪ್ರಿಯಾ, ಮನೆಯೆಲ್ಲ ಚೆನ್ನಾಗಿದೆ, ನೀ ಚಲೋ ಜಾಗನೇ ಹುಡುಕಿದೀಯಾ ಅಂತ ಹೇಳ್ತಾಳೆ. ಆಮೇಲೆ ನಾನು ಒಂದೆರಡು ಮನೆ ನೋಡ್ಕೊಂಬರೋಣ ಅಂತ ಹೋಗ್ತೀನಿ. ಆಗ ಪ್ರಿಯಾ ಕಿಚನ್ ಹತ್ರ ಹೋಗ್ತಾಳೆ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಪ್ರಿಯಾ ಕಿಚನ್ಗೆ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಪ್ರಿಯಾ ಕಿರ್ಚ್ಕೋತಾಳೆ. ನಾನು ಏನಾಯ್ತಪ್ಪ ಹುಡುಗಿ ಅಂತ ಅಲ್ಲಿಗೆ ಓಡಿ ಬರ್ತೀನಿ. ನಾನು ಹೋಗಿ ನೋಡಿದಾಗ ಅವಳು ಸ್ಟವ್ ಮೇಲೆ ಇಟ್ಟಿದ್ದ ಹಾಲು ಪಾತ್ರೆ ಕುದೀತಾ ಇರುತ್ತೆ. ಅದನ್ನ ಸ್ಟವ್ ಆನೇ ಇಲ್ಲ, ಬಟ್ ಹಾಲು ಕುದೀತಾ ಇರುತ್ತೆ. ಅದರಿಂದ ಗಟ್ಟಿಯಾದಂಥ ಕೆನೆಸ ಹೊರಗಡೆ ಬರ್ತಾ ಇರುತ್ತೆ, ಕೆಂಪು ಬಣ್ಣದ್ದು. ನಾನು ಅದರ ಹತ್ತಿರ ಹೋಗ್ತಾ ಇದ್ದಂತೆ ಅದು ಕುದಿಯೋದನ್ನ ಸ್ಟಾಪ್ ಮಾಡಿ ನಾರ್ಮಲ್ ಹಾಲಿನಂತೆ ಕಾಣ್ತಾ ಇತ್ತು. ನಾವು ಒಂದು ಸಲ ಇಬ್ಬರು ಕನ್ಫ್ಯೂಸ್ ಆಗೋದ್ವಿ. ಏನಪ್ಪ ಇದು ಇಷ್ಟೊತ್ತರೆಗೂ ಈ ಥರ ಕಾಣ್ತಾ ಇತ್ತು, ಹತ್ತಿರ ಹೋದ ತಕ್ಷಣ ಈ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಮುಗಿಸೋದ್ರೊಳಗಡೆ ನಮಗೆ ಇನ್ನೊಂದು ಶಾಕ್ ಆಗಿತ್ತು. ಏನಪ್ಪ ಅಂತಂದರೆ, ನಾವು ಲಗೇಜ್ನ ಮೇಲಿನ ರೂಮ್ನಲ್ಲಿ ಇಟ್ಟಿರ್ತೀವಿ. ಆದರೆ ಮೇಲಿನ ರೂಮ್ನಾಗ ಹೋಗ್ಬೇಕಂದ್ರೆ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಬಟ್ ಆ ಸ್ಟೆಪ್ಸ್ ಮೇಲೆ ಗುರುತುಗಳಿದ್ವು. ಅದು ನಮ್ಮ ಗುರುತುಗಳಲ್ಲ, ಬೇರೆ ಯಾರ್ದು ಗುರುತುಗಳು, ಮಣ್ಣಿನ ಗುರುತು. ಅಲ್ಲಿ ಆ ರೂಮ್ಗೆ ಹೋದ ತಕ್ಷಣವೇ ನೋಡಿದ್ರೆ ನಮ್ಮ ಲಗೇಜ್ ಬಾಕ್ಸ್ ಓಪನ್ ಆಗಿದೆ. ಮತ್ತು ಅಲ್ಲಿದ್ದಂಥ ಬಟ್ಟೆಗಳೆಲ್ಲ ಹೊರಗಡೆ ಬಿದ್ದಿರ್ತವೆ. ಇದನ್ನೆಲ್ಲ ನೋಡಿ ಪ್ರಿಯಾ ಅಂತೂ ಭಯನೇ ಪಟ್ಟು ಹೋದ್ಲು. ಯಾಕಂದರೆ ಯಾರೋ ನಮ್ಮನ್ನು ಬಿಟ್ಟು ಈ ಮನೇಲಿ ಇದ್ದಾರೇನೋ ಅಂತ ಫೀಲಿಂಗ್ ಆಗ್ತಾಯಿತ್ತು ಅಲ್ಲಿ. ನಾನು ಅವಳಿಗೆ ಧೈರ್ಯ ಹೇಳಬೇಕು, ಇಲ್ಲ ನಾನು ಧೈರ್ಯ ತೊಗೋಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಾ ಇರಲ್ಲ ನನಗೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಆ ಮನೆಯಲ್ಲಿ ಒಂದು ಕ್ಷಣ ಇರೋಕ್ಕೂ ಮನಸ್ಸಾಗಲಿಲ್ಲ. ಇಮಿಡಿಯೇಟಾಗಿ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ, ಇರೋ ಘಟನೆ ಎಲ್ಲ ಹೇಳ್ತೀನಿ. ಅವನು ಅದನ್ನ ಕೇಳ್ಬಿಟ್ಟು, ಇಲ್ಲ ಕಣೋ, ಹಾಗೇನಿರಲ್ಲ, ನೀವು ಅಷ್ಟೇ ಇರೋದಲ್ಲಿ, ಬೇರೆ ಯಾರೂ ಸಹ ಇಲ್ಲ, ಕೀ ಬೇರೆ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೀನಿ, ಅಲ್ಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹೇಳ್ತಾನೆ. ಆದರೆ ನನಗೆ ಅಲ್ಲಿ ಇರೋಕ್ಕೆ ಮನಸ್ಸಿಲ್ಲ. ಬಟ್ ಅದು ಬೇರೆ ಪೀಕ್ ಸೀಸನ್, ಬೇರೆ ಕಡೆ ಹೋಟೆಲ್ಲು ಸಹ ನನಗೆ ಸಿಗ್ತಿರಲ್ಲ. ಅದಕ್ಕೋಸ್ಕರ ಸರಿ ಆಯಿತು, 2 ದಿನ ಅಲ್ಲ, ಇಲ್ಲೇ ಇದ್ದು ಹೋಗ್ಬಿಡೋಣ ಅಂತ ಹೆಂಗೋ ಸಮಾಧಾನ ಮಾಡಿಕೊಂಡು ಅಲ್ಲೇ ಇರ್ತೀನಿ. ಅವತ್ತು ರಾತ್ರಿ ತುಂಬ ಟಯರ್ಡ್ ಆಗಿತ್ತು ನಮಗೆ. ಅದಕ್ಕೋಸ್ಕರ ಬೇಗ ಮಲ್ಗೋಕ್ಕೆ ಅಂತ ಇಬ್ಬರು ಊಟ ಮಾಡಿ ರೆಡಿ ಆಗ್ತೀವಿ. ಪ್ರಿಯಾ ಮಿರರ್ ಮುಂದೆ ನಿಂತು ಕೂದಲ ಸರಿಪಡಿಸ್ಕೊತಾ ಇರ್ತಾಳೆ. ನಾನು ಬೆಡ್ ಮೇಲೆ ಕೂತಿದ್ದೆ. ಅಷ್ಟರಲ್ಲಿ ಮಿರರ್ ಕಡೆ ನೋಡಿದಾಗ ನನಗೆ ಒಂದು ವಿಚಿತ್ರವಾದ ವಿಷಯನ ನೋಡಿದೆ. ಪ್ರಿಯಾಳ ಹಿಂದೆ ಒಂದು ಸಣ್ಣ ಹುಡುಗಿ ನಿಂತಿದ್ದಾಳೆ. ನಾನು ತಕ್ಷಣ ಎದ್ದು ನಿಂತೆ. ಪ್ರಿಯಾ, ಹಿಂದೆ ಯಾರು ನಿಂತಿದ್ದಾರೆ ನೋಡು ಅಂತ ಅಂದೆ. ಪ್ರಿಯಾ ತಕ್ಷಣ ತಿರುಗಿ ನೋಡಿದ್ಲು. ಅಲ್ಲಿ ಯಾರೂ ಸಹ ಇಲ್ಲ. ನಾನು ಮತ್ತೆ ಮಿರರ್ ಕಡೆ ನೋಡಿದೆ. ಈ ಬಾರಿ ಇನ್ನೂ ವಿಚಿತ್ರವಾಗಿತ್ತು. ಮಿರರಲ್ಲಿ ಕಾಣ್ತಿದ್ದ ಪ್ರಿಯಾ ರಿಫ್ಲೆಕ್ಷನ್ ಮಾತ್ರ ಸ್ವಲ್ಪ ತಡವಾಗಿ ಮೂವ್ ಆಗ್ತಿತ್ತು. ಅದು ನಾರ್ಮಲ್ ಆಗಿರಲಿಲ್ಲ.
ಪ್ರಿಯಾ ಕೈ ಚಲಿಸಿದಾಗ ರಿಫ್ಲೆಕ್ಷನ್ 1 ಸೆಕೆಂಡ್ ನಂತರ ಬರ್ತಾ ಇತ್ತು. ಅಂದರೆ 1 ಸೆಕೆಂಡ್ ಆದಮೇಲೆ ಆ ಮೂಮೆಂಟ್ ಮಿರರಲ್ಲಿ ಕಾಣ್ತಾ ಇತ್ತು. ನಾನು ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಕನ್ನಡಿ ಒಳಗಡೆ ಇದ್ದಂಥ ರಿಫ್ಲೆಕ್ಷನ್ ನಿಧಾನವಾಗಿ ನಗೋಕ್ಕೆ ಶುರುವಾಯಿತು. ಆದರೆ ಪ್ರಿಯಾ ನಗ್ತಿರಲ್ಲ. ಅಷ್ಟರಲ್ಲಿ ಕನ್ನಡಿ ಅಚಾನಕ್ಕಾಗಿ ಒಡೆದು ನೆಲಕ್ಕೆ ಬಿದ್ದೋಯ್ತು. ಪ್ರಿಯಾಳ ಕೈ ಕೂಡ ಗಾಯವಾಗಿ ರಕ್ತ ಬಂತು. ಇದನ್ನೆಲ್ಲ ಆದಮೇಲೆ ನಾವು ನಾಳೆ ಬೆಳಗ್ಗೆ ಇಲ್ಲಿ ಇರೋದೇ ಬೇಡ, ಇವತ್ತು ನೈಟ್ ಅಷ್ಟೇ ಇರೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ರಾತ್ರಿ ಮಲಗ್ತೀನಿ. ರಾತ್ರಿ ಸುಮಾರು 1 ಗಂಟೆ ಆಗಿರ್ಬೋದು. ನನಗೆ ನಿದ್ದೆ ಬರಲಿಲ್ಲ. ಮನೆ ಮೇಲಿನ ಮಾಡಿಯಿಂದ ಒಂದು ಸಣ್ಣ ಸದ್ದು ಬರ್ತಿತ್ತು. ಅದೇ ಟಿಕ್ ಟಿಕ್ ಅಂತ ಗೋಲಿಗಳನ್ನ ನೆಲದ ಮೇಲೆ ಉಳಿಸಿದ ಹಾಗೆ ಶಬ್ದ ಬರ್ತಿತ್ತು. ನಾನು ಟಾರ್ಚ್ ತೊಗೊಂಡು ಮೇಲೆ ಹೋದೆ. ಮೇಲೆ ಹೋಗ್ತಿದ್ದಂತೆ ಒಂದು ರೂಮ್ನ ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗಡೆ ಹೋದಾಗ ಅಲ್ಲಿ ಒಂದು ಹಳೆಯ ವುಡನ್ ಕಪ್ ಮೇಲೆ ನೆಲದ ಮೇಲೆ ಒಂದು ಮಣ್ಣಿನ ಗೊಂಬೆ ಇತ್ತು. ಅದು ತುಂಬ ಹಳೆಯದಾಗಿ ಕಾಣಿಸ್ತಾ ಇತ್ತು. ಆ ಗೊಂಬೆಯ ಕಣ್ಣುಗಳ ಮೇಲೆ ಕೆಂಪು ಗುರುತುಗಳಿದ್ದವು. ನಾನು ಹತ್ತಿರ ಹೋಗ್ತಿದ್ದಷ್ಟೇ ಮನೆ ಎಲ್ಲ ಲೈಟ್ ಆಫ್ ಆದವು. ಅಷ್ಟರಲ್ಲಿ ನನಗೆ ಸ್ವಲ್ಪ ಸ್ಪಷ್ಟವಾಗಿ ಕೇಳ್ತಿತ್ತು ಒಂದು ಸಣ್ಣ ಮಗು ಅಳುವ ಶಬ್ದ. ಅಷ್ಟರಲ್ಲೇ ಕೆಳಗಡೆಯಿಂದ ಪ್ರಿಯಾ ಜೋರಾಗಿ ಕಿರ್ಚ್ಕೊತಾಳೆ. ನಾನು ಏನಾಯ್ತಪ್ಪ ಇವಳಿಗೆ ಅಂತ ಓಡೋಗ್ತೀನಿ. ಪ್ರಿಯಾ ರೂಮ್ ಮೂಲೆಯಲ್ಲಿ ಕುಳಿತಿದ್ಲು. ಅವಳು ವಿಚಿತ್ರವಾಗಿ ಮಾತನಾಡ್ತಿದ್ಲು. ಅವಳ ಧ್ವನಿ ಅವಳದ್ದೇ ಆಗಿರಲಿಲ್ಲ. ನಾನು ತಕ್ಷಣ ನನ್ನ ಸ್ನೇಹಿತ ರಾಹುಲ್ಗೆ ಫೋನ್ ಮಾಡಿದೆ. ಅವನು ಇಂಟರ್ನೆಟ್ಟಲ್ಲಿ ಆ ಮನೆಯ ಬಗ್ಗೆ ಸರ್ಚ್ ಮಾಡಿದ. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಅವನಿಗೆ ತಿಳಿದ ವಿಷಯ ಏನಂತಂದರೆ, ಸುಮಾರು 80 ವರ್ಷಗಳ ಹಿಂದೆ ಈ ಮನೆಯಲ್ಲಿ ಒಂದು ಸಣ್ಣ ಹುಡುಗಿ ವಾಸವಾಗಿದ್ಲಂತೆ. ಅವಳು ಮಣ್ಣಿನ ಗೊಂಬೆ ತುಂಬ ಇಷ್ಟಪಡ್ತಿದ್ಲು. ಒಂದಿನ ಆಟ ಆಡುತ್ತಾ ಮೇಲಿನ ಮಾಡಿಯಿಂದ ಬಿದ್ದು ಸತ್ಲಂತೆ. ನಂತರ ಆ ಮನೆ ಹಲವು ವರ್ಷಗಳಿಂದ ಖಾಲಿ ಇತ್ತು. ಜನರು ಹೇಳ್ತಾಳೆ ಆ ಮಗು ಇನ್ನೂ ತನ್ನ ಗೊಂಬೆ ಹುಡುಕಾಟದಲ್ಲಿ ಇದ್ದಾಳೆ ಅಂಥೇಳಿ. ಆಗ ಅವನು ಹೇಳ್ತಾನೆ, ಮಗ ನನಗೂ ಗೊತ್ತಾಗಿದ್ದು ಇವಾಗಲೇ ಈ ವಿಷಯ, ಇಲ್ಲ ಅಂದರೆ ನಾನು ಅಲ್ಲಿ ಹೇಳ್ತಿದ್ದೇನೆ ಇಲ್ಲ, ಆ ಮನೆಗೆ ನೀನು ಹೋಗು ಅಂಥೇಳಿ. ಸಾರಿ, ನನ್ನದೇ ತಪ್ಪಾಯಿತು, ನನಗೆ ಗೊತ್ತಾಗಿದ್ದು ಇವಾಗ. ನಾನು ಅದನ್ನ ಬೇರೆ ಯಾರಿಗಾದ್ರೂ ಸೇಲ್ ಮಾಡಿಬಿಡ್ತೀನಿ, ನೀವು ತಕ್ಷಣ ಅಲ್ಲಿಂದ ಹೊರಟು ಬಂದುಬಿಡಿ ಅಂತಲೇ ಹೇಳ್ತಾನೆ. ಅಷ್ಟರಲ್ಲೇ ಮನೆ ಎಲ್ಲ ಬಾಗಿಲುಗಳು ತಾನೇ ಲಾಕ್ ಆದವು. ಪ್ರಿಯಾ ನನ್ನ ಕಡೆ ವಿಚಿತ್ರವಾಗಿ ನೋಡ್ತಿದ್ಲು. ಅವಳ ಕಣ್ಣುಗಳು ಸಂಪೂರ್ಣವಾಗಿ ಬದಲಾಗಿದ್ದು. ಅವಳು ನಿಧಾನವಾಗಿ ಹೇಳಿದ್ಲು, ನನ್ನ ಜೊತೆ ಆಟ ಆಡು ಅಂತ. ನಾನು ಸಂಪೂರ್ಣ ಗಾಬರಿ ಆದೆ. ನನ್ನ ಹತ್ತಿರ ಇದ್ದಂಥ ಟೇಬಲ್ ಮೇಲೆ ಇದ್ದಂಥ ಲೈಟರ್ ಹಿಡಿದು ಒಂದು ಹಳೆಯ ಪರದೆ ಮೇಲೆ ಬೆಂಕಿ ಹಚ್ಚಿದೆ. ಬೆಂಕಿ ಹತ್ಕೊಂಡು ಉರಿತು. ಮನೆಗಳ ಒಳಗಿಂದ ಭಯವಾದ ಕಿರ್ಚಾಟ ಶುರುವಾಯಿತು. ಪ್ರಿಯಾ ಅಚಾನಕ್ಕಾಗಿ ನೆಲದ ಮೇಲೆ ಬಿದ್ಲು. ಬಾಗಿಲುಗಳು ತೆರೆದು ನಾನು ಅವಳನ್ನು ಎತ್ಕೊಂಡು ಹೊರಗಡೆ ಓಡಿ ಹೋದೆ. ನನ್ನ ಮನೆಯಿಂದ ಹೊರಗಡೆ ಓಡಿ ಬಂದರೆ ಹೊರಗಡೆ ನಿಂತು ನೋಡಿದ್ರೆ ಒಳಗಡೆ ಯಾವ ಬೆಂಕಿ ಸಹ ಇಲ್ಲ, ಯಾವುದೇ ಹೊಗೆ ಸಹ ಇಲ್ಲ. ಎಲ್ಲ ನಾರ್ಮಲ್ ಆಗಿ ಕಾಣ್ತಾ ಇತ್ತು. ಇದೇನಪ್ಪ ವಿಚಿತ್ರ, ಈ ರೀತಿಯ ಘಟನೆನ ಜೀವನದಲ್ಲಿ ಅನುಭವಿಸೇ ಇಲ್ಲ ಅಂಥೇಳಿ ಅನ್ಕೊತೀನಿ. ಅಲ್ಲಿಂದ ವಾಪಸ್ ನಾನು ಸೀದಾ ಬೇರೆ ಹೋಟೆಲ್ಗೆ ಶಿಫ್ಟ್ ಆಗಿ ಅವತ್ತು ನೈಟ್ ಅಲ್ಲೇ ಇದ್ದು ನಾನು ವಾಪಸ್ ಬೆಂಗಳೂರಿಗೆ ಬಂದುಬಿಡ್ತೀವಿ ಇಬ್ಬರು. ಇವತ್ತಿನವರೆಗೂ ಆ ಘಟನೆ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಚುಮ್ಮನ್ನುತ್ತೆ. ಸೊ ಇದಾಗಿತ್ತು ಇವತ್ತಿನ ಕತೆ. ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋ ಇದೇ ರೀತಿ ಹಾರರ್ ಆಗಿರಬೇಕು ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್, ಶುಭರಾತ್ರಿ.